ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೋಡಿ, ಪ್ರತಿಯೊಬ್ಬರ ಮನೆಯಲ್ಲಿ ಗಂಡ ಹೆಂಡತಿಗೆ ಸರಿಯಾಗಿ ಕನೆಕ್ಟ್ ಆಗ್ತಿರ್ಲಿಲ್ಲ, ಹೆಂಡತಿ ಗಂಡನಿಗೆ ಸರಿಯಾಗಿ ಕನೆಕ್ಟ್ ಆಗ್ತಿರ್ಲಿಲ್ಲ. ಏನೋ ಒಂದು ಪ್ರಾಬ್ಲಮ್ ನಡೀತಾನೆ ಇರುತ್ತೆ, ಕರೆಕ್ಟ್. ಕೆಲವ್ರ ಪಾಲಿಗೆ ಗಂಡ ಸರಿ ಇಲ್ಲ ಅನ್ನೋ ಫೀಲ್ ಕಾಡ್ತಿರುತ್ತೆ, ಇನ್ನು ಕೆಲವ್ರ ಪಾಲಿಗೆ ಹೆಂಡತಿ ಸರಿ ಇಲ್ಲ, ಗಂಡ ಕೋಪಿಷ್ಟ. ಈ ಥರದ್ದೆಲ್ಲ ಒಂದು ಸಂಸಾರ ಅಂದಮೇಲೆ ನಡೀತಾನೆ ಇರುತ್ತೆ. ಬಟ್ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಹೇಗೆ? ನನ್ನ ಪಾಲಿಗೆ ನನ್ನ ಗಂಡ ಸರಿ ಇಲ್ಲ, ನನ್ನ ಪಾಲಿಗೆ ನನ್ನ ಹೆಂಡತಿ ಸರಿ ಇಲ್ಲ, ಗಂಡ ಕೋಪಿಷ್ಟ, ನಾನು ಹೊಂದ್ಕೊಳ್ತಿಲ್ಲ. ಇದೆಲ್ಲ ಒಂದು ಸಂಸಾರ ಅಂದಮೇಲೆ ಅಲ್ಲಿ ಬಂದು ಹೋಗ್ತಾ ಇರುತ್ತೆ. ಸೊ ಆ ಪರಿಸ್ಥಿತಿನಲ್ಲಿ ಆ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಒಳಗಡೆ ನಿಮಗೆ 4 ಟಿಪ್ಸ್ನ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಯೂಸ್ಫುಲ್ ಆಗಿದೆಯಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಒಂದೇನೆಂದರೆ, ನಿಮ್ಮ ಗಂಡ ಅಥವಾ ಹೆಂಡತಿ ಇವರ ಮಾನಸಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸೊ ನಿಮ್ಮ ಗಂಡ ಈ ಕೋಪಿಷ್ಟ ಇದ್ದಾನೆ ಅಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ವಿಚಾರಕ್ಕೆ ಹೀಗೆ ಮಾಡ್ತಾರೆ, ಅಥವಾ ರೆಗ್ಯುಲರ್ಲಿ ಅವರು ಜಗಳ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರಾ, ಅಥವಾ ಯಾವುದೋ ಅವರಿಗೆ ನನಗೆ ಗೊತ್ತಿಲ್ಲದೇ ಕೆಟ್ಟ ಕೆಲಸಗಳನ್ನು ಮಾಡಿದಾಗ, ಅಂದರೆ ಕೆಟ್ಟ ಕೆಲಸ ಅಂದರೆ ಬೇರೆ ರೀತಿಯಲ್ಲಿ ಹೇಳ್ತಿಲ್ಲ ನಾನು. ಸೊ ಅವ್ರಿಗೆ ಇಷ್ಟ ಇಲ್ಲದಿರೋ ಕೆಲಸಗಳನ್ನು ಮಾಡಿದಾಗೆಲ್ಲ ಒಂದು ಕಡೆ ಕೋಪ ಮಾಡ್ಕೊಳ್ತಾರಾ, ರೆಗ್ಯುಲರ್ ಕೋಪ ಮಾಡ್ಕೊಳ್ತಾರಾ, ಅಥವಾ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ವಾ, ಅವರ ಮಾನಸಿಕ ಆರೋಗ್ಯ ಹೇಗಿದೆ, ಇದನ್ನು ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ನಿಗಾ ವಹಿಸ್ಕೊಂಡು ನೀವು ಮೂವ್ ಆನ್ ಆಗಬೇಕಾಗತ್ತೆ. ಸೊ ಮೊದಲನೇ ಟಿಪ್ಸ್ ಇದು. ಬಿಕಾಸ್ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಒಬ್ಬ ವ್ಯಕ್ತಿ ಬಿಹೇವ್ ಮಾಡ್ತಾ ಹೋಗ್ತಾನೆ. ಇದು ಸೈಕಾಲಜಿಯಲ್ಲಿ ಪ್ರೂವ್ ಆಗಿರುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಅವ್ರ ಜೊತೆ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಪ್ರಯತ್ನ ಮಾಡಿ. ಸಪೋಸ್ ಗಂಡ ಕೋಪಿಷ್ಟನೇ ಅಂದ್ಕೊಳ್ಳಿ. ಈಗ ಟೈಟ್ಲ್ ನೋಡಿದಿರಿ, ಗಂಡ ಕೋಪಿಷ್ಟ ಅಥವಾ ಹೆಂಡತಿ ಸರಿ ಇಲ್ಲ ಅಂಥ ಟೈಮಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ. ಈ ಗಂಡ ಕೋಪಿಷ್ಟ ಅಂದ್ಕೊಂಡು ಅಲ್ಲಿಂದ ಡಿವೋರ್ಸ್ ತೊಗೊಂಡು ಓಡೋಗೋದಲ್ಲ ಹೆಂಡತಿ ಅಂತ ಹೇಳಿದ್ರೆ, ಅಥವಾ ಹೆಂಡತಿ ಸರಿ ಇಲ್ಲ ಅಂತ ಹೇಳಿದ್ರೆ ಗಂಡನೂ ಅಲ್ಲಿಂದ ಡಿವೋರ್ಸ್ ತೊಗೊಂಡು ಹೊರಗಡೆ ಹೋಗೋದು ಅಲ್ಲ. ಅಂದರೆ ಫೈನಲ್ ಘಟ್ಟಕ್ಕೆ ಅದು ನಿಮ್ಮ ಆಗ್ತಾನೆ ಇಲ್ಲ, ನಮಗೆ ಹೊಂದಾಣಿಕೆ ಆಗ್ತಿಲ್ಲ ಅಂದಾಗ ಮ್ಯೂಚುವಲ್ ಆಗಿ ನೀವು ಹೋಗುವಂಥದ್ದು ಬೇರೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಸಂಸಾರ ಅಂದಮೇಲೆ ಅಲ್ಲಿ 108 ಪ್ರಾಬ್ಲಮ್ಗಳು ಬರುತ್ತೆ, ರೈಟ್. ಸೊ ಅಂಥ ಟೈಮಲ್ಲಿ ನೀವು ನಿಮ್ಮ ಜವಾಬ್ದಾರಿ ಏನಿರುತ್ತಲ್ಲ, ಲೈಕ್ ಗಂಡನಾಗಿ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿ ಅದನ್ನು ಕೆಲಸ ಮಾಡಿ. ನೀವೆಲ್ಲ ರೀತಿ ಜವಾಬ್ದಾರಿಗಳು ತಗೊಳ್ಳಿ. ನಿಮ್ಮ ಸೈಡಿಂದ ನೀವು 100% ಪರ್ಫೆಕ್ಟ್ ಆಗ್ತಾ ಹೋಗಿ. ಫಲಾಫಲಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ಅದು ದೇವ್ರಿಗೆ ಬಿಟ್ಬಿಡಿ. ನಿಮ್ಮ ಕೆಲಸ ನೀವು ಮೂವ್ ಆನ್ ಮಾಡ್ತಾ ಹೋಗಿ. ಹೆಂಡ್ತಿನೂ ಅಷ್ಟೇ, ಗಂಡ ಕೋಪಿಷ್ಟ ಅಂದಾಗ ಅವ್ರಿಗೆ ಕೋಪ ಬರ್ದಿರೋ ಹಾಗೆ ನಡ್ಕೊಂಡು ನಿಮ್ಮ ಕಡೆಯಿಂದ ಗಂಡ ಹಾಗೆ ಮಾಡ್ತಾನಂತ ನೀವು ಅದನ್ನು ದ್ವೇಷ ಕಟ್ಕೊಂಡು ಮಾಡೋದಲ್ಲ. ಸೊ ನಿಮ್ಮ ಕಡೆಯಿಂದ 100% ಆ್ಯಸ್ ಅ ಹೆಂಡತಿಯಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗಿ. ಬಟ್ ಎಕ್ಸ್ಪೆಕ್ಟ್ ಇಟ್ಕೊಂಡು ಮಾಡಬೇಡಿ. ಸೊ ನನ್ನ ಗಂಡ ಈಗ ಇನ್ಮೇಲೆ ಸರಿ ನೋ, ಅವ್ರು ಸರಿ ಹೋಗೋದು ಬಿಡೋದು ಭಗವಂತನ ಇಚ್ಛೆ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರ ಜೊತೆ ಅವರಾಗಿ ಬದುಕೋಕ್ಕೆ ಪ್ರಯತ್ನ ಮಾಡಿ. ಈಗ ನಾನು ಅದೇ ಹೇಳ್ತೀನಿ, ಗಂಡ ಕೋಪಿಷ್ಟ ಅಂತ ಹೇಳಿದ್ರೆ ಅವ್ರ ಜೊತೆ ಲೈಕ್ ತುಂಬ ನೈಸಾಗಿ ನಡ್ಕೊಂಡು ಹೋಗುವಂಥದ್ದು. ಹೆಂಡತಿ ಸರಿ ಇಲ್ಲ ಅಂತ ಹೇಳಿದ್ರೆ ಹೆಂಡತಿಗೆ ನೈಸ್ ಮಾಡಿಕೊಂಡು ನಿಮ್ಮ ದಾರಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ. ಬಟ್ ಈಗ ನಾವು ಕೆಲವೊಂದು ಸಲ ಏನು ಮಾಡ್ತೀವಿ, ಕಳ್ಳರಿರ್ತಾರೆ ಅಂದ್ಕೊಳ್ಳೋಣ. ಸೊ ಕಳ್ಳರ ಗುಂಪಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂದಮೇಲೆ ನಾವು ಅಲ್ಲಿ ಕಳ್ತನ ಮಾಡೋಕ್ಕೆ ಮನಸ್ಸಿಲ್ಲ, ಅಥವಾ ನಾವು ಕಳ್ಳರಲ್ಲ ಅಂದರೂ ಕೂಡ ಅವರೊಟ್ಟಿಗೆ ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ. ಆ ಪರಿಸ್ಥಿತಿಯಿಂದ ಹೊರಗಡೆ ತಂದ್ಕೋಬೇಕಂದ್ರೆ ನಮಗೆ ನಾವು, ಕರೆಕ್ಟ್ ಅಲ್ವಾ? ಸೊ ಹಂಗಿರಬೇಕಾದ್ರೆ ನಾನು ಹೇಳ್ತಾ ಇರೋದು, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಈಗ ಏನು ಮನಸ್ಥಿತಿನಲ್ಲಿದ್ದಾರೆ ಅವರೊಟ್ಟಿಗೆ ಅವರಾಗಿ ನಾವು ಬದುಕೋದನ್ನು ಕಲಿಬೇಕು. ಇಲ್ಲ, ಇದೆಲ್ಲ ಹೇಳ್ತಿರೋದು ಒಂದು ಒಳ್ಳೆ ಫ್ಯಾಮಿಲಿ ರನ್ ಮಾಡಲಿಕ್ಕೆ. ಕೆಟ್ಟ ಸಮಯಗಳು ನೋಡಿ, ಪ್ರತಿ ಕಷ್ಟ ಪ್ರತಿ ಕೆಟ್ಟ ಸಮಯಗಳು ಬದಲಾಗ್ತಿರುತ್ತೆ. ಮನುಷ್ಯನ ದಿನಗಳು ಬದಲಾಗುತ್ತೆ, ಮನುಷ್ಯನ ವಯಸ್ಸು ಬದಲಾಗುತ್ತೆ, ಕಾಲ ಬದಲಾಗ್ತಿರುತ್ತೆ ಅಂತ ಎಲ್ಲ ಕೇಳಿದ್ದೀರಾ? ಸೊ ಹಾಗೇನೆ ಇದು ಕೂಡ ಅಷ್ಟೇ, ಎಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ. ಅಲ್ಲಿ ತನಕ ನೀವು ಅಲ್ಲಿ ಇರಬೇಕಾಗತ್ತೆ. ನಿಮ್ಮ ಏನು ಕೆಲಸ ಇದೆಯಲ್ಲ ಅದನ್ನು ಮಾಡ್ತಾ ಹೋಗಿ. ಅವರಿಗೂ ಒಂದು ರಿಯಲೈಸೇಷನಿಗೆ ಬರುತ್ತೆ, ಯಾವುದು ಕೆಟ್ಟದು ಯಾವುದು ಒಳ್ಳೆಯದು. ಕೊನೆ ಪಕ್ಷ ಕೆಲವ್ರಿಗೆ ಬರದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ನೀವಲ್ಲಿ ಆ ಒಂದು ಸಿಚುವೇಷನಲ್ಲಿ ಬಂದು ಸಿಕ್ಕಾಕೊಂಡು, ಅಥವಾ ಒಂದು ಹೆಂಡತಿ ಅಥವಾ ಗಂಡ ಅಂದ್ಕೊಂಡು ಒಂದು ಸಂಸಾರ ನಿಭಾಯಿಸಿದ್ದೀರಿ, ಸಮಾಜದಲ್ಲಿದ್ದೀರಿ ಅಂತ ಹೇಳಿದರೆ ಕೆಲವೊಂದು ಸಲ ನಮ್ಮ ಖುಷಿಗಳನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಈ ಬದುಕೆ ಹಾಗೆ 100 ಖುಷಿಗಳ ಮಧ್ಯೆ ಒಂದು ವೇದನೆ ಇರುತ್ತೆ, 100 ಕಷ್ಟಗಳ ಮಧ್ಯೆ ಒಂದು ಖುಷಿ ಅನ್ನೋದಿರುತ್ತೆ. ಸೊ ಆ ಕಾರಣಕ್ಕೆ ಅದನ್ನು ನಿಭಾಯಿಸುವಂಥ ಕೆಲಸ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಾಯುವ ತನಕ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಒಂದು ಹಠ ಇರಲಿ ನಿಮ್ಮ ಮೈಂಡಲ್ಲಿ. ನೀವು ಅವ್ರು ಬದಲಾಗಲ್ಲ ಬಿಡಿ ಅಂತ ಬಿಟ್ಟುಬಿಡಬೇಡಿ. ನಿಮ್ಮ ಪ್ರಯತ್ನ ನೀವು ಮಾಡಿ. ನಾಳೆ ದಿನ ನಿಮ್ಗೆ ಒಂದು ಕಾಡ್ತಿರುತ್ತೆ, ಅಟ್ಲೀಸ್ಟ್ ನಾವು ಪ್ರಯತ್ನ ಪಡಲಿಲ್ವಲ್ಲ, ಅವ್ರನ್ನ ಹೇಗಾದರೂ ಮಾಡಿ ಬದಲಾವಣೆ ಮಾಡಬೇಕಿತ್ತು, ನನ್ನ ಕೈಯಲ್ಲಿ ಆಗ್ತಿತ್ತೋ ಏನೋ. ಅವರು ಮೂರ್ಖರ ಥರ, ಅಂದರೆ ಕೆಟ್ಟ ಮೃಗಗಳ ಥರ ಆಡ್ತಿರ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಸರಿಪಡಿಸೋಕೆ ಏನೋ ಒಂದು ಪ್ರಯತ್ನ ಮಾಡಬೇಕಿತ್ತಲ್ಲ ಅಂತ ನಾಳೆ ದಿನ ನಿಮಗೆ ಕೊರಗೆ ಬರಬಾರ್ದು. ಹಾಗೆ ಬಿಟ್ಬಿಟ್ಟೆ. ಬಿಕಾಸ್ ಲೈಫ್ ಇಟ್ಸ್ ಎ ಚಾಲೆಂಜಿಂಗ್. ಇದನ್ನು ಚಾಲೆಂಜ್ ಥರನೇ ಸ್ವೀಕಾರ ಮಾಡಬೇಕು. ಲವ್ ಮಾಡಬೇಕಾದ್ರೆ ಬೇರೆ ಇರುತ್ತೆ, ಆಫ್ಟರ್ ಮ್ಯಾರೇಜ್ ಬೇರೆ ಇರುತ್ತೆ. ಎಲ್ಲ ಥರದ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಲೈಫಲ್ಲಿ.